ವಿದ್ಯಾರ್ಥಿಗಳಿಗೆ ನೆಚ್ಚಿನ ಗುರು ಮತ್ತು ಇತ್ತೀಚೆಗೆ ವಿದ್ಯಾರ್ಥಿಗಳನ್ನು ವಿಮಾನಯಾನ ಮಾಡಿಸಿರುವಂತಹ ಬೀರಪ್ಪ ಶಿಕ್ಷಕ ಬೀರಪ್ಪ ಅಂಡಿಗೆ ಅವರು ಕೊಪ್ಪಳದ ಕೂಗಳತೆಯಲ್ಲಿರುವಂತಹ ಬಹದ್ದೂರ್ ಬಂಡಿಯ ಸರ್ಕಾರಿ ಶಾಲೆಯಿಂದ ಬೇರೆಡೆ ವರ್ಗಾವಣೆಗೊಂಡಿರುವ ಹಿನ್ನೆಲೆಯಲ್ಲಿ ಈ ಶಾಲೆಯ ಮಕ್ಕಳು ಮತ್ತು ಈ ಊರಿನ ಪಾಲಕರು ಅವರು ಯಾವುದೇ ರೀತಿ ವರ್ಗಾವಣೆ ಆಗಬಾರದು, ಇದೇ ಶಾಲೆಯಲ್ಲಿ ಇರಬೇಕು ಅನ್ನೋದನ್ನು ಇಚ್ಛೆಯನ್ನು ವ್ಯಕ್ತಪಡಿಸಿರುವಂಥದ್ದು ಬಂದಂಥ ಅಧಿಕಾರಿಗಳಲ್ಲಿ. ಹಾಗಾಗಿ ಬೀರಪ್ಪ ಅಂಡಿಗೆ ಅವರು ಹೋಗಬಾರ್ದು ಅಂತೇಳಿ ಇಲ್ಲಿನ ಮಕ್ಕಳು ಸಾಕಷ್ಟು ಕಣ್ಣೀರಿಟ್ಟಿರುವಂಥದ್ದು ಮತ್ತು ಅದೇ ರೀತಿ ಇವತ್ತು ಬೆಳಿಗ್ಗೆ ಗೇಟಿಗೆ ಬೀಗ ಹಾಕುವ ಮೂಲಕ ಪ್ರತಿಭಟನೆ ಮಾಡಿರುವಂಥದ್ದು. ಪ್ರತಿಭಟನೆ ಮಾಡಿದಾಗ ಇಲ್ಲಿ ಅಧಿಕಾರಿಗಳು ಬಂದು ಮಕ್ಕಳಿಗೆ ಭರವಸೆ ಕೂಡ ನೀಡಿರುವಂಥದ್ದು, ಅವರನ್ನು ನಾವು ಇದೇ ಶಾಲೆಯಲ್ಲಿ ಇರಿಸುವಂಥ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಇವತ್ತು ನಿನ್ನೆ ಏನಾಯಿತು, ಇವತ್ತು ಅವರು ವರ್ಗಾವಣೆಗೊಂಡಿರೋದಕ್ಕೆ ಕಾರಣ ಏನು, ಮಕ್ಕಳ ಮನಸ್ಸಿನಲ್ಲಿ ಅವರ ಬಗ್ಗೆ ಏನು ಅಭಿಪ್ರಾಯ ಇದೆ, ಇನ್ನು ಸ್ಥಳೀಯ ಪಾಲಕರಲ್ಲಿ ಅವರ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಬನ್ನಿ. ಭಾಳ ಚಟುವಟಿಕೆಯಿಂದ ಇದ್ದರು. ಮಕ್ಕಳಂದ್ರೆ ಭಾಳ ಪ್ರೀತಿ ಮಾಡೋ ವ್ಯಕ್ತಿಗಳವರು. ಆಮೇಲೆ ಆ ಮಕ್ಕಳು ಪಾಪ ತಿಂಗಳ ಒಂದು ಸ್ವೀಟ್ ಮಾಡ್ಸರು. ಆಮೇಲೆ ಹಾಜರಾತಿ ಒಳಗೆ ಯಾವ ಮಕ್ಕಳು ಇದು ಬರ್ತಾರೆ ಡೈಲಿ ಅವ್ರಿಗೆ ಪ್ರೈಸ್ ಕೊಡೋದು, ಗುಂಪು ಚಟುವಟಿಕೆ ಮಾಡಿಸೋದು, ಮಕ್ಕಳಾಗಿ ಅವರು ಮಾಡ್ತಿದ್ರು. ಭಾಳ ಆ್ಯಕ್ಟಿವ್ ಆಗಿರ್ತಿದ್ರು ಅವರು. ಯಾಕೆ ಹಿಂಗಿದ್ದಾರೆ ಅಂತಂದು ಒಂದು ದಿವಸ ಅವರು ಕೆಲಸದೊಳಗೆ ಎಂದೂ ಇದನ್ನು ಮಾಡ್ಕೊಂಡಿಲ್ಲ ಸರ್. ಭಾಳ ಕೆಲಸ ಇದರಿಂದ ಅಚ್ಚುಕಟ್ಟ ಎಲ್ಲ ಮಾಡಿದ್ರು. ನಾವು ಚೆನ್ನಾಗಿ ಕಂಪೌಂಡ್ ಮಾಡಿದರು. ಆಮೇಲೆ ಮಕ್ಕಳಲ್ಲಿ ಹುರುಪು, ಯಾವಾಗಲೂ ಹುರುಪು ತುಂಬಾರು, ಶಿಸ್ತು, ಗ್ರೌಂಡ್ ಶಿಸ್ತು. ಅವರು ಮಕ್ಕಳೊಳಗೆ ಒಟ್ಟಿಗೆ ಏನೂ ಇದು ಇರಬಾರ್ದು, ಅಷ್ಟು ನೀಟಾಗಿ ಮಾಡ್ಕೊಂಡು ಬಂದಾರ ಸರ್. ಅವರು ಭಾಳ ಖುಷಿಯಿಂದ ಬಂದಾರೆ ಎಲ್ಲರೂ ಸರ್. ಭಾಳ ಖುಷಿಯಿಂದ ಬಂದಾರ. ಸಾಕಷ್ಟು ಮಕ್ಳಿಗೆ ತೋರ್ಸ್ಯಾರ. ಮಕ್ಕಳಂದ್ರೆ ಭಾಳ ಪ್ರೀತಿ ಅವ್ರಿಗೆ. ಇರ್ಬೇಕ್ರಿ ಸರ್, ಇರಲೇಬೇಕ್ರಿ ಸರ್. ಅವ್ರು ಬೇಸ್ರಿ, ನಮಗೆ ಬೇಕ್ರಿ ಅಪ್ಪ, ಅವ್ರು ನಮಗೆ ಬೇಕು. ಅವ್ರು ಬಂದಾರಿದ್ದ ನಮ್ಮ ಮಕ್ಕಳು ಭಾರಿ ಇದಾಗ್ಯಾವ್ರಿ. ಬಿಡ್ಬಾಡ್ರಿ ಅಂತ ಬೇಡಿಕೆ ಅಂತೇನೆ ಅವರಿಗೆ. ಬಿಡ್ಬಾಡ್ರಿ, ಇಲ್ಲಾಳು ಒಂದು ಸಮತ್ ಹೇಳಿ ಕಳ್ಸ್ಯಾರ ನನಗೆ. ಇಟ್ಟಂತಾನೆ ಇಲ್ಲೇ ಕುಂತಿ ಹೋಗಿ ಮೈ ತೊಗೊಂಡಿನೇ, ಜಳಕ ಮಾಡಿನೇ, ಒಂದು ರೊಟ್ಟಿ. ಯಾರು ನಾ ಶಾಣ್ಯಾರ ಯಾಕಾರಿ ಇವ್ರು ಅಷ್ಟ್ರ ಕಲಿಕೆಯರು. ನಮ್ಮ ಶಾಲೆ ನಮ್ಮ ಮಕ್ಕಳು ಚೊಲತ್ನಾಗ ಕಲ್ತಾವ. ಈಗ ಕಲ್ತಾವ, ಶಾಣ್ಯತನ ಆಗ್ಯಾರ. ಹಗಾಡೆ ಹೋಗಾಗಲ್ಲ, ಎಲ್ಲಿ ಬಿಡಾಗಲ್ಲ. ಅವ್ರು ಸುತ್ತಾರ್ದ ನಿಂದಿಸ್ತಾರ. ಸುತ್ತಾರ್ದ ಅಲ್ಲಿ ಯಾರು ಎಲ್ಲಿ ಯಾಕಾರ ಕುಕ್ಕಂತ ಇದಿಷ್ಟು ಕಟ್ಸ್ಯಾರ. ಇದನ್ನು ಕಂಪೌಂಡ್ ಇದಷ್ಟು ಕಟ್ಸಿದ್ರು. ಮತ್ತೆ ಹೌದು ಅವರೇ ಕಟ್ಸಿರೋದು. ಮತ್ತೇನ್ ಮಾಡ್ಯಾರ, ಅಷ್ಟು ಮಣ್ಣು ಹೇರ್ಸಿದ್ರು. ಎಲ್ಲ ಸೌಭಾಗ್ಯ ಎಲ್ಲ ಸವಾನಾಗಿ ಮಾಡ್ಯಾರ. ಮಟ್ರಿಗೆ ಆಡಾಕ ಆಟ ಇಲ್ಲೇ ಒಳಗ ಆಡ್ಬೇಕು. ಎಟ್ಟತ್ತಿದ್ ಒಳಗ ಆಡ್ಬೇಕು. ಏನು ಆಡಿದ ಒಳಗ, ಬಾಲ್ ಆಡಿದ ಒಳಗ, ಗುಂಡು ಬಗರಿ ಆಡಿದ್ರು ಇಲ್ಲೇ ಆಡ್ಬೇಕು ಅವ್ರು. ಅಷ್ಟೇ ಅವ್ರು ಇರ್ಬೇಕು. ನಮಗೆ ಬೇಕು. ಅವು ಕೈ ಮುಗಿದು ಬೇಡಿಕೆ ಅಂತ ನಾವು ಬೇಕು. ಅವ್ರು ಬಸಿದಪ್ಪ ಅವ್ರು ಬೇಕಾ ಬೇಕು. ಅವ್ರು ಬೇಸೈತೆ. ಚಲೋ ತೋರ್ಸ್ಕೊಂಬಂದು ಚಲೋ ಇದಾಗೈತಿ. ಎಲ್ಲ ಶಾಣ್ಯಾರಾಗ್ಯಾರ. ಗಂಡು ಹುಡ್ರು ಅಷ್ಟೇ. ಅಯ್ಯ ಬೇಯ್ತಾರ ಅಂತ ಎಲ್ಲಾರು ಒಂದ್ಸಲ ಗುಂಡು ಗಜಗಾಡಕತ್ತೀರ, ಅಯ್ಯ ಬೇಯ್ತಾರ ಮತ್ತೆ ಬರ್ಲಿ ಇಲ್ಲಿ ಆಡ್ರಿ ಅಂತಾರಲ್ಲ, ಇಲ್ಲೇ ಆಡ್ತಾರ ಅವ್ರು. ಇದೆಷ್ಟು ಕಟ್ಸಿದ್ರಲ್ಲ, ಮತ್ತು ಬೈಲಿ ಮತ್ತು ಆರಾಮ ಬರ್ತಾವ ನಮ್ಮ ಮಕ್ಕಳಿಗೆ. ಈಗ ಆರಾಮಾಗಿ ಎಲ್ಲ ಹೊರ್ಯಾಕೆ ಬರೋಗಲ್ಲ. ಮಂತ್ಯಾಗ ಲೋಗನ ನಿಂದ್ರಾಗಲ್ಲ. ನಮ್ಮ ಮನ್ಯಾಗ ಹೊಕ್ಕಾರಲ್ಲ ತಂದೆ ಕುಂತಾರ ಓದ್ಕೊನಕ. ಹಾಂ ಓದ್ತಾರ. ಮತ್ತು ಇವ್ರು ಏನು ಹೇಳಿದ್ರು ಬರ್ಕೊಂಬಿಡ್ತಾರೆ. ಬರ್ಕೊಂಬಿಡ್ತಾರೆ. ಎಷ್ಟು ರಾತ್ರಿ ಆಡಕ್ಕೆ ಹೋದ್ರೆ ಬರ್ಕೊಂಬಿಡ್ತಾರೆ. ಈಗ ಶಾಲೆ ಬಿಟ್ಟು ಕಳಿಸ್ತಾರಲ್ಲ, ಅಲ್ಲಿ ಬರ್ಕೊಂಬಿಡ್ತಾರೆ. ಅಲ್ಲಿ 5 ಗಂಟೆ ಬಿಡ್ತಾರೆ. ಅವಾಗ ಎಲ್ಲಿ ಅವ್ರು ಇದ್ದಾಗ 4ಕ್ಕೆ ಕರೆಕ್ಟಿನ 4 ಆಗಿರಾಗಲ್ಲ, ಅವಾಗ ಬಿಡ್ತಿದ್ರು. ಈ ಅಲ್ಲಿದ್ದ ಇಲ್ಲಿ ಈಚಕರ ಸಾಧ್ಯ ಇಲ್ಲ. ಈಗ ಅವ್ರು ಬೇಕು. ನಮಗೆ ಬೇಕ್ರಿ. ಕೈ ಮುಗಿದು ಬೇಡಿಕೆ ಅಂತೀವಿ. ಗಂಗಾಧರ ಅಜ್ಜನಪ್ಪ ನನ್ನ ತಂದೆ. ನಮಗೆ ಬೇಕು. ನಮ್ಮ ಹೆಸರು ಲಕ್ಷ್ಮಮ್ಮ. ಹಲಿಗೆ ಲಕ್ಷ್ಮಮ್ಮ ಅಂತಾರೆ ನನಗೆ. ನಾವು ಇರೋ ಊರ
ಇದಾವ್ರ ರೀ ನಮ್ಮ ಕೊಟ್ಟಿದ್ದ ಮತ್ತೆ ಈಗ ಬೆಳಿಗ್ಗೆಲ್ಲ ಅಧಿಕಾರಿಗಳು ಬಂದಿದ್ರಲ್ಲ, ಏನಂದ್ರಿ ನೀವು ಅವ್ರಿಗೆ ಕೇಳಿದ್ರೆ? ಎಲ್ಲರಿಗೂ ಕೇಳಿವಿ. ಎಲ್ಲ ಓಕೆ 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 ಅಂದಾರ ಅವರು ಎಲ್ಲರೂ ಅಂದ್ಮಾಡ್ರಿ ಹಿಂಗಾಯ್ತ ನಾ ಇರಲಿ ಅಜ್ಜಿ ಇರಲಿ ಅಂತ ಅಂದಾರ. ಮತ್ತು ಅವರು ಬ್ಯಾಡ ಅಜ್ಜಿ ನೀನು ಅಜ್ಜಿ ನೀ ಸುಮ್ಮನಿರ ಅಜ್ಜಿ, ನಾನು ಸುಮಾರು ಮಾಡ್ಕೋದೆ. ಬ್ಯಾಡ ಅಜ್ಜಿ ನೀ ಮಾಡಬೇಡ, ನಾನು ಮಾಡ್ಬೇಕು, ನಿನಗೆ ನಾನು ಮಾಡ್ಬೇಕು, ಬ್ಯಾಡ ಸರಿ ಅಂತ ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ರು ಅವರು. ಯಪ್ಪ ದೊಡ್ಡಪ್ಪ ಯಪ್ಪ ನೀನು ನಮ್ಮ ಊರಿಗೆ ಬಂದು ಎಷ್ಟು ಪರ್ಪುಳ್ಳಿ ಆಗ್ಬಿಟ್ಟು ಯಪ್ಪ ತಂದೆ ಅಂತಂದು ನನ್ನ ಮಗನ ಅಂತ ಬೇಡ್ಕೊಂಡೆ. ಅದು ಬೇಕು ನಮ್ಮ ಮಾತು ಬೇಕು ನೋಡ್ರಿ. ಇವತ್ತು ಅವ್ರ ತಂದೆ ತಾಯಿ ಎಡೆ ಊರಿಗೆ ಬಂದು ಹೇಳೋದು ನಾ ಹೇಳ್ತು ನೋಡ್ರಿ ಇಷ್ಟ, ಮತ್ತೇನು ಬೇಕಾಗಿಲ್ಲ. ಇವ್ರು ಬಂದಾಗ ಎಷ್ಟು ಇದಾಗೈತೆ, ಮಕ್ಕಳು ಎಷ್ಟು ಶಾಲೆ ಕಲ್ತಾರ, ಎಷ್ಟು ಶಾಣ್ಯರಾಗ್ಯಾರ. ಮತ್ತೆ ಇಷ್ಟು ಶಾಣೆತನ ಮಾಡೀನಿ ಅಂತಂದೇಳಿ ಅಚ್ಚಕ್ಕೆ ಹಾರ ನೋಡ್ಲಾರ ಮೊದಲು ಕಟ್ಸಿಬಿಟ್ರ ಅದನ್ನು. ಎಲ್ಲರೂ ಬೇಲ್ದಾರ ಮಂದಿ ಎಲ್ಲರೂ ಕಟ್ಟಾರ, ಇದನ್ನು ಕಟ್ಟಿಗಿಲ್ಲ ಮಾಡ್ಯಾರ. ಯಾರೊಬ್ಬರು ಒಂದು 10 ಪೈಸಾ ತೊಗೊಂಡಿಲ್ಲ. ಬ್ಯಾಡ್ರಿ ನಾವು ಹಂಗೆ ಮಾಡ್ಕೊ ದಿನ ಒಂದೊಂದು ತಾಸು ಸುತ್ತರದ ಕಟ್ಟಾರ, ಅಷ್ಟು ಗಿಲ ಮಾಡ್ಯಾರ. ಹೌದು, ಭಾರಿ ಚಲೋ ಮಾಡ್ಯಾರ ನಮ್ಮಪ್ಪ. ಸುಳ್ಳಂದ್ರಾಗ ಮಗ್ಗ ತುತ್ತನ್ನ ಹಾಕತ್ತಗ ನಾವು ಯಾಕೆ ಅನ್ನಕ್ಕೆ ಹೋಗೋಣಪ್ಪ, ತುತ್ತನ್ನ ಹಾಕ್ತಾನೆ ನಮಗೆ. ಸುಳ್ಳು ಅನ್ಬಾರ್ದು ನಾವು. ಆತ ಒಳ್ಳೇದಾಗಲಿ ಆತಗ. ಇದೇ ಒಂದಿದೆ ಇಲ್ಲಪ್ಪ ಯಪ್ಪ ಗಂಗಾಧರ ಗವಿಸಿದ್ದೇಶ್ವರ ನಮ್ಮಪ್ಪ ನನ್ನ ತಂದೆ ಹುಲಿಗೆ ಮದ್ದಾನಿ ಅಂತೀನಿ ನಾವು. ನಾನು ಯಾವುದೇ ಶಾಲೆ ಹೋದ್ರೆ, ಈಗಾಗಲೇ ನಾನು ಶಿಕ್ಷಕನಾಗಿ ಸೇವೆ ಸಲ್ತು 19 ವರ್ಷ ಆಗ್ತಾಯಿದೆ. ನಾವು ಯಾವುದೇ ಶಾಲೆಯಲ್ಲಿ ಹೋದ್ರೂ ಕೂಡ ಒಂದಲ್ಲ ಒಂದು ವಿಭಿನ್ನ ರೀತಿಯಲ್ಲಿ ಚಟುವಟಿಕೆ ಮಾಡಬೇಕು ಅನ್ನೋ ಒಂದು ಮನೋಭಾವದಿಂದ ಕಳೆದ 1 ವರ್ಷ 1 ತಿಂಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನವಂಬರ್ 25ನೇ ತಾರೀಕಿಲ್ಲಿ ಬಾದ್ರಬಂಡಿ ಶಾಲೆಗೆ ನಿಯೋಜನೆ ಮೇರೆಗೆ ಮುಖ್ಯೋಪಾಧ್ಯಾಯನಾಗಿ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಬಂದಾಗಿಂದ ಊರಿನವರ ಸಹಕಾರದಿಂದ ಮೊದಲನೇ ಏನಂದರೆ ಮಕ್ಕಳಲ್ಲಿ ಶಿಸ್ತನ್ನು ಬೆಳೆಸ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಮಕ್ಕಳು ಹೆಬ್ಬುಲಿ ಮರಿ ಹುಲಿ ಥರ ಕಟಿಂಗ್ ಮಾಡಿಸ್ತಾಯಿದ್ರು. ಅದ್ರ ಜೊತೆಗೆ ಹಾಫ್ ಸ್ಲೀವ್ ನಮ್ಮ ಸಂಸ್ಕೃತಿಯನ್ನು ನಮಗೀಗಿರುವಂಥ ಬಟ್ಟೆಗಳೆಲ್ಲ ಸಿಗುತ್ತೆ. ಹಿಂದೆ ಬಟ್ಟೆ ಎಲ್ಲ ಸಿಗ್ತಿದ್ದಿಲ್ಲ, ಹಾಗಾಗಿ ಹಂಗೆ ಇರ್ತಿದ್ರು. ಈಗ ಕೂಡ ಇರೋದ್ರಿಂದ ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಶಿಸ್ತು ಬೆಳೆಯಲಿ ಅಂತೇಳಿ ಹಾಫ್ ಸ್ಲೀವನ್ನು ಕಟ್ ಮಾಡಿದೆ. ಹೆಬ್ಬುಲಿ ಮರಿ ಹುಲಿ ಜೊತೆಗೆ ಮಕ್ಕಳ ಶಿಸ್ತು ಬೆಳೆಸೋದ್ರ ಜೊತೆಗೆ ಅವ್ರ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸೋದ್ರ ಜೊತೆಯಾಗಿ ಭೌತಿಕ ಸೌಲಭ್ಯ ಹೆಚ್ಚು ಮಾಡಬೇಕು. ಶಾಲೆ ಅಂದ ಚಂದನೂ ಕೂಡ ಚೆನ್ನಾಗಿದ್ದಾಗ ಪರಿಸರ ಚೆನ್ನಾಗಿದೆ, ಕಲಿಕೆ ಉತ್ತಮ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಇರುವಂಥ ಎಲ್ಲರನ್ನ ಮನ ಗೆದ್ದು ಅಂದರೆ ಅವ್ರನ್ನ ಮನ ಒಲಿಸಿ ದೇಣಿಗೆ ಸಂಗ್ರಹ ಮಾಡುವಂಥ ಕೆಲಸ ಮಾಡೋದ್ರ ಜೊತೆಗೆ 100/80 ಸುಮಾರು 7 ಫೀಟ್ ಹೈಟನ್ನು ಇಲ್ಲಿ ಕಂಪೌಂಡ್ ಅಂದರೆ ಬಾದ್ರಬಂಡೆ ಕೋಟೆಗೆ ಪ್ರಸಿದ್ಧ ಆಗಿದೆ. ಅಂಥ ಕೋಟೆ ಇರುವಂಥ ಕಂಪೌಂಡನ್ನು ಎಲ್ಲರ ಸಹಕಾರದಿಂದ ಮಾಡಿದ್ವಿ. ಇವತ್ತು ಕಂಪೌಂಡನ್ನು ಎತ್ತರ ಮಾಡೋದ್ರ ಜೊತೆಗೆ ಇವತ್ತು 90 ಟ್ರಿಪ್ ಏನು ಮಣ್ಣನ್ನು ಹಾಕೋದ್ರ ಮೂಲಕ ಶಾಲೆಯ ಮೈದಾನ ಸಮತಟ್ಟ ಮಾಡಲಾಗಿದೆ. ಒಂದು ಲ್ಯಾಪ್ಟಾಪು, ಪ್ರಾಜೆಕ್ಟ್ರು, ಆಮೇಲೆ ಜೊತೆಗೆ 2 ವಾಟರ್ ಫಿಲ್ಟ್ರ್, 2 ಲಕ್ಷ 2 ವಾಟರ್ ಫಿಲ್ಟ್ರು, ನಲಿಕಲಿ ಕೇಂದ್ರ, ವಿಶೇಷ ಕೇಂದ್ರ, ಕೈ ತೊಳೆ ತೊಟ್ಟಿ ಈ ಥರ ನನಗನ್ಸುತ್ತೆ ಒಂದು ಸುಮಾರು 1 ವರ್ಷ 1 ತಿಂಗಳಲ್ಲಿ 15 ಲಕ್ಷ ರೂಪಾಯಿ ಇದು ಸರ್ಕಾರದಿಂದಲ್ಲ ದೇಣಿಗೆಗಳಿಂದ ಪಡೆದಂಥ ಒಂದು ಹಣದಿಂದ ಇಷ್ಟೆಲ್ಲ ಮಾಡಿದ್ವಿ. ಇಲ್ಲಿ ಏನೂ ಇದೆಲ್ಲ ನನ್ನಿಂದ ಒಬ್ಬನಿಂದ ಸಾಧ್ಯ ಇಲ್ಲ. ಊರಿನವರ ಸಹಕಾರ, SDMC ಅವರು, ಗ್ರಾಮ ಪಂಚಾಯತ್ ಮತ್ತು ಮಕ್ಕಳು ಎಲ್ಲರಿಂದ ಸಹಕಾರದಾಗೈತಿ. ಇವರೆಲ್ಲ ಸಹಕಾರ ನೀಡಿದಕ್ಕೆ ಈ ಥರ ಆಗೈತಿ. ಇಲ್ಲಿ ಯಾರೂ ಕೂಡ ನನಗೆ ಒತ್ತಡದಿಂದ ಅಥವಾ ಯಾವುದೇ ದೂರು ಕೊಡೋದಾಗಲಿ ಆ ಥರ ಯಾರೂ ಮಾಡಿಲ್ಲ. ನನಗೆ ವೈದ್ಯರು ಒಂದು ಸಲಹೆ ಸೂಚನೆ ಮಾಡಿದ್ದಾರೆ ಕಳೆದ 2 ತಿಂಗಳಿಂದ. ಇಲ್ಲ ನಿಮಗೆ ಸ್ವಲ್ಪ 2 ತಿಂಗಳ 3 ತಿಂಗಳು ರೆಸ್ಟ್ ತೊಗೋಬೇಕಂತ ಹೇಳಿದ್ರು. ನಾನು ಆ್ಯಕ್ಚುಲಿ ಯಾವುದು ವಿಚಾರಗಳನ್ನು ಮಕ್ಕಳಿಗೆ ಹೇಳಿರ್ತೀನಿ ಅದನ್ನು ಫುಲ್ಫಿಲ್ ಮಾಡಲಿಲ್ಲ ನನ್ನ ಮನಸ್ಸು ನೆಮ್ಮದಿಯಿಂದಿರಲ್ಲ. ಆಯ್ನಲ್ಲಿ ನಾನು ಏನು ಮಾಡಿದೆ, ಮಕ್ಕಳಿಗೆ ಘೋಷಣೆ ಮಾಡಿದ್ದೆ, ನಿಮ್ಮನ್ನು ಡಿಸೆಂಬರ್ನಲ್ಲಿ ಫ್ಲೈಟ್ ಹಚ್ತೀನಿ ಅಂತ ಹೇಳಿದೆ. ಅದ್ರ ಪ್ರಕಾರನ ಈಗ ವಿಮಾನದಲ್ಲಿ ಅವ್ರು ನನ್ನ ಸ್ವಂತ ದುಡ್ಡಲ್ಲಿ ಕರ್ಕೊಂಡೋಗಿ ಬಂದೆ, ಅವ್ರ ಸುರಕ್ಷತೆ ಕಳಿಸಿದ್ದೀನಿ. ಆಯ್ನಲ್ಲಿ ಮೊನ್ನೆ 30ಕ್ಕೆ ರಿಲೀವ್ ಆಗಬೇಕಾಯಿತು. ಆದರೆ ಏನಪ್ಪ ಅಂದರೆ ಹೊಸ ವರ್ಷ ಇದೆ, ಮಕ್ಕಳಿಗೆ ನಂದು ಪ್ರತಿ ತಿಂಗಳ ನನ್ನ ಎಲ್ಲವೂ ಕೂಡ ವಿಭಿನ್ನ. ಪ್ರತಿ ತಿಂಗಳು ಮಕ್ಕಳಿಗೆ ಒಂದೊಂದು ಸ್ವೀಟ್ ಮಾಡಿಸ್ತೀವಿ. ಈ ತಿಂಗಳ ಮೊದಲನೇ ದಿನ ಹೊಸ ವರ್ಷದ ದಿನ ಸ್ವೀಟ್ ಮಾಡಿಸೋಣ, ಮಕ್ಕಳ ಜೊತೆಗೆ ಹೊಸ ವರ್ಷ ಆಚರಣೆ ಮಾಡೋಣ ಅಂತೇಳಿ ನಿನ್ನೆ ಹೊಸ ವರ್ಷ ಮಾಡಿ ನಾನೇ ಸ್ವತಃ ಇಲ್ಲಿ ಯಾವುದೇ ರೀತಿ ಒತ್ತಡ ಇಲ್ಲ. ಯಾಕಂದ್ರೆ ನನ್ನ ಮೂಲ ಶಾಲೆ ನಗರದ CPS ಶಾಲೆ ಆಗೈತಿ. ಈ ಊರಲ್ಲಿ ಯಾರೂ ಕೂಡ ನನಗೆ ಇಲ್ಲಿ ತನಕ ತುಂಬ ಸಹಕಾರ ಕೊಟ್ಟರು ಹೊರತು ಯಾರೂ ನನಗೆ ತೊಂದರೆ ಕೊಟ್ಟರಲ್ಲ ಅಥವಾ ಯಾರು ನನ್ನ ಮೇಲೆ ದೂರು ಕೊಟ್ಟವರಲ್ಲ. ನಾನೇ ಸ್ವತಃ ನನ್ನ ಆರೋಗ್ಯ ದೃಷ್ಟಿಯಿಂದ ಇವತ್ತು ಈ ಶಾಲೆಯಿಂದ ನಾನು ನಿನ್ನೆ ಬಿಡುಗಡೆ ಬಂದಿದ್ದೀನಿ. ನಾನೀಗ ನಗರದಲ್ಲಿರುವಂಥ CPS ಶಾಲೆ, ಸೆಂಟ್ರಲ್ ಪ್ರೈಮರಿ ಸ್ಕೂಲ್ ನನ್ನ ಮೂಲ ಶಾಲೆ ಇದೆ. ನಾನು ಇಲ್ಲಿ ಒಂದು ವರ್ಷದಿಂದ ಹಿಂದಿದ್ದಂಥ ನಮ್ಮ ಶಂಕರೇಶ್ ಸರ್ BO ಅವರು ಒಂದು ಆದೇಶ ಕೊಟ್ಟಿದ್ರು. ಇಲ್ಲ ಒಂದು ಶಾಲೆ ನಂದೊಂದು ಏನಂದ್ರೆ ನಾವು ಓದಂಥ ಶಾಲೆ ಅಭಿವೃದ್ಧಿ ಮಾಡಬೇಕು, ಅದು ಶಾಲೆ ಅಭಿವೃದ್ಧಿ ಆಗಿರೋದು ಅಭಿವೃದ್ಧಿ ಮಾಡ್ಬೇಕನ್ನೋ ಅಂತ ಇರ್ಬೇಕಂತ ಶಾಲೆ ಇತ್ತು. ಅದು ಈ ಬಾದ್ರಬಂಡೆ ಅದೇ ಥರ ಇತ್ತು. ಹಾಗಾಗಿ ನಾವು 1 ವರ್ಷದಿಂದ 1 ವರ್ಷ 1 ತಿಂಗಳಿಂದ ಇಲ್ಲಿ ಕೆಲಸ ಮಾಡಿದೆ. ಈಗ ನಾನು ನಿನ್ನೆನೂ ಕೂಡ ಮಕ್ಕಳಿಗೆ ಯಾವುದು ಕೂಡ ಅಷ್ಟೇ ಮಕ್ಕಳಿಗಾಗಲಿ ಶಿಕ್ಷಕರಾಗಿ ನಂಬಿದವರಿಗೆ ಮೋಸ ಮಾಡಿ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ
ನ್ಯಾಯ ಮಾಡಿದೆ. ಮಕ್ಕಳಿಗೆ ವಿಷಯವನ್ನು ತಿಳಿಸಿದೆ ನಿನ್ನೆ. ಇಲ್ಲ ಮಕ್ಕಳ ನಾವೆಲ್ಲ ಈ ಥರ ನಾನು ಎಲ್ಲಿ ತನಕ ಸಹಕಾರ ಕೊಟ್ಟಿರಿ, ನಾನು ಹೇಳಿದೆ ನಂಗೆ ಹೆಬ್ಬುಲಿ ಮರಿಹುಲಿ ಈ ಥರ ಆಫ್ಸ್ಲಿ ಯಾವಾಕೆ ಮರಿಬೇಡ್ರಿ. ಮತ್ತು ವಿರಾಮ ವೇಳೆಯಲ್ಲಿ ಕೂಡ ಗುಂಪು ಚಟ್ತಾವ ಗಮನಿಸ್ತಾ ಇದ್ರಿ ಹಿಂದ್ಗಡೆ ಎಲ್ಲ ವಿರಾಮ ಹೇಳಿದ್ರೆ ಗುಂಪು ಚಟುವಟಿಕೆ ಅಂದರೆ 9:45 9ರಿಂದ 9:45 ಮತ್ತು 2ರಿಂದ 2:30 ತನಕ ಈ ಥರ ವಿಭಿನ್ನವಾಗಿ ಈ ಪ್ರೋತ್ಸಾಹನ ನಿನ್ನೆ ಕೂಡ ಕೊಟ್ಟಿದ್ದೀನಿ. ನಿಂದು ವಾಟರ್ ಬಾಟಲ್ ಕೊಟ್ಟಿದ್ದೆ. ನಿನ್ನೆ ಮಕ್ಕಳಿಗೆ ಟಿಫನ್ ಬಾಕ್ಸ್ ಹೇಳಿದೆ ಎಲ್ಲ ಮಕ್ಕಳಿಗೆ, ಅಂದರೆ LKG ಹಿಡಿದು ಅಪ್ ಟು 8ನೇ ಕ್ಲಾಸ್ ತನಕ. ಅದು ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಎಲ್ಲ ಮಕ್ಕಳಿಗೆ ಕೂಡ ಟಿಫನ್ ಬಾಕ್ಸ್. ಅದು ಫಸ್ಟ್ ಸೆಕೆಂಡ್ ಥರ್ಡ್ ಇರ್ತಾವಲ್ಲ, ಫಸ್ಟ್ಗೆ ಟಿಫನ್ ಬಾಕ್ಸ್, ನೆಕ್ಸ್ಟ್ಗೆ ನೋಟ್ಬುಕ್. ನಾನು ನಿನ್ನೆ ಹೋಗ್ಬೇಕಾದ್ರೂ ಕೂಡ 2 ಗಂಟೆಗೆ ನಾನು ಮಕ್ಕಳಿಗೆಲ್ಲ ಊಟ ಆದಮೇಲೆ ತಿಳಿಸಿದೆ. ಸ್ವೀಟ್ ಊಟ ಮೇಲೆ ನಾವು ಊಟ ಮಾಡಿದ್ಮೇಲೆ ಒಂದು ಗ್ಯಾದರಿಂಗ್ ಮಾಡಿ ಮಕ್ಕಳಿಗೆ ಪ್ರೋತ್ಸಾಹನ ಕೊಡೋದನ್ನ ಹೇಳಿದೆ. ಆ 2 ಗಂಟೆಯಿಂದ ನನಗೆ 4 ಗಂಟೆ 20 ನಿಮಿಷ ತನಕ ಆಚೆ ಹೋಗಕ್ಕೆ ಬಿಟ್ಟಿಲ್ಲ. ನನ್ನ ಗಾಡಿನೂ ಕೂಡ ಅಡ್ಡ ಹಾಕಿದ್ರು, ಗೇಟ್ ಹಾಕಿದ್ರು. ಅವ್ರ ಜೊತೆ ನಾನು ಕೂಡ ನಾನು ಕಣ್ಣೀರನ್ನು ಕಡೆ ಹಾಕಿದ್ದೀನಿ. ಈಗ ಮೊನ್ನೆ BO ಅದ್ರ ಜೊತೆಗೆ ಇವತ್ತೇನಾಯ್ತಂದ್ರೆ ಮೊನ್ನೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೂಡ ಬಂದರು. ಇಲ್ಲ ನಮ್ಮ ಮಕ್ಕಳೆಲ್ಲ ಈ ಥರ ಸ್ಟ್ರೈಕ್ ಮಾಡ್ತಾಯಿದ್ದಾರೆ, ಮತ್ತೆ ಕೂಡ ತಡೆಯೋಕ್ಕಾಗಲ್ಲ, ಹಾಗಾಗಿ ಎಲ್ಲ ಊರಿನವರಿಲ್ಲ ನೀವು ಬರಲೇಬೇಕಂತ ಒತ್ತಾಯ ಮಾಡಿದರು. ಬಂದು ಮಕ್ಕಳಿಗೆ ಕೂಡ ಮನವೊಲಿಸಿದ್ದೀನಿ. ನೋಡೋಣ ಈಗ ನಾವೊಂದು ನಿರ್ಧಾರಕ್ಕೆ ಬಂದು ಮಾನ್ಯ ಕ್ಷೇತ್ರ ಶಿಕ್ಷಣ ಜೊತೆ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದು ಮಕ್ಕಳ ಒಂದು ಇದಕ್ಕೋಸ್ಕರ ಇಲ್ಲಿರೋ ಮಕ್ಕಳ ಒಂದು ಪ್ರೀತಿ ಅವರ ಕಾಳಜಿಗೆ ಖಂಡಿತ ಇರ್ಬೇಕು ಅನಿಸುತ್ತೆ. ನಾನು ಕೂಡ ಇರೋ ಪ್ರಯತ್ನ ಮಾಡ್ತೀನಿ. ನಾವು ಇಲ್ಲೇ ಅದೀವಿ ರೀ ಸರ್. ನಮ್ಗೆ ಗದಗ ಕೊಟ್ಟಿದ್ದೀರಿ ರೀ. ನಾವು ಇವಾಗ ಇಲ್ಲೇ ಅದೀವಿ ರೀ. ಫ್ಯಾಮ್ಲಿ ಮಮ್ಮಿ ಪಾಪ ಹತ್ರನ ಅದೀವಿ. ಹಾಗಾಗಿ ನಮ್ಮ ಮಗಳನ್ನ ಇಲ್ಲೇ 2ನೇ ಕ್ಲಾಸಿಗೆ ಇಂಗ್ಲೀಷ್ ಮೀಡಿಯಮ್ ಒಳಗೆ ಅದಾಳ್ರಿ. ಸ್ವಲ್ಪ ಚೆನ್ನಾಗಿ ಓದ್ತಾಳ್ರಿ ಸರ್. ಇವಾಗ ನಾವು ಇಲ್ಲೇ ಕಲ್ತೀವಿ ರೀ ಸರ್. ಉರ್ದು ಕ್ಲಾಸ್ ಕಲ್ತೀನಿ ರೀ ನಾನು. ಇಲ್ಲೇ ಕಲ್ತವ್ರು ನಮ್ಮ ತಮ್ಮನಾರು 2 ಅದಾರ ಸರ್. 6ನೇ ಕ್ಲಾಸ್ 5ನೇ ಕ್ಲಾಸ್ ಕಲ್ತು ಅವರು ಸ್ಕೂಲ್ ಬಿಟ್ಟು ಒಂದು ಅಕ್ಷರ ಬರಲ್ರಿ ಸರ್ ನಮ್ಮ ತಮ್ಮರಿಗೂ. ಇಲ್ಲಿ ನಮ್ಮ ತಮ್ಮನಾರು ಅಷ್ಟೇ ಅಲ್ರಿ, ಇಲ್ಲಿ ಬಾದ್ರಮಂಡ್ಯಾಗ ಒಂದು 99% ಹುಡುಗರೆಲ್ಲ ಮೇಸ್ತ್ರಿ ಕೆಲಸನ ಅದಾವ್ರಿ ಸರ್. ಇಷ್ಟು ದಿನ ಆದರೂ ಯಾವಾಗಲೂ ಇದು ಬಾದ್ರಮಂಡಿ ಅಸಲು ಇಂಪ್ರೂವ್ನ ಆಗಿಲ್ಲ ರೀ ಸರ್. ಇವಾಗೇನೋ ಇವ್ರು ಸ್ವಲ್ಪ ಸರ್ ಬಂದಿದ್ದಕ್ಕೆ, ಬೀರಪ್ಪ ಸರ್ ಬರೋದಕ್ಕೆ ಸ್ವಲ್ಪ ಹುಡುಗರೆಲ್ಲ ಶಾಣೆ ಆಗಿರಿ ಸರ್. ಸ್ವಲ್ಪ ಚೆನ್ನಾಗಿ ಓದ್ತಾರೆ. ರೆಗ್ಯುಲರ್ ಬರ್ತಾರೆ ಸರ್. ಸ್ವಲ್ಪ ಡೀಸೆಂಟ್ ಕಲಿಸ್ತಾರ. ಕಟಿಂಗ್ ಒಳಗೆ ಆತ, ಸ್ವಲ್ಪ ಉಡೋದ್ರೊಳಗೆ ಆತ, ಡ್ರೆಸ್ ಒಳಗೆ ಆತ. ನಮ್ಮ ಅವಿನ ಸ್ವಲ್ಪ ಏನಾರ ಡ್ರೆಸ್ ಹಾಕೊಂಡು ಹೋದ್ರಪ್ಪ ಅಂದ್ರೆ ಹಿಂಗೆ ಸರ್ ಬೈತಾರಮ್ಮಿ, ಹಿಂಗೆ ಫುಲ್ ಇರ್ಬೇಕು, ಹಿಂಗೆ ಡೀಸೆಂಟ್ ಇರ್ಬೇಕಮ್ಮಿ ಅಂತ ಅಂತಾರೆ. ಚೆನ್ನಾಗದಾರೆ ಸರ್ ಇವರು. ಸ್ವಲ್ಪ ಚೆನ್ನಾಗಿ ಕ್ಲಾಸ್ ಹೇಳೋದಕ್ಕೆ ಹಾಗಾಗಿ ಸ್ವಲ್ಪ ನಾವು ಬ್ಯಾಡ್ರಿ ಸರ್ ಅಂತ ನಿನ್ನೇನು ಫೋನ್ ಹಚ್ಚಿದ್ದೀನಿ ಸರ್, ರಿಕ್ವೆಸ್ಟ್ ಮಾಡಿದ್ರಿ ಸರ್. ಬ್ಯಾಡ್ರಿ ಸರ್, ಬಿಡಬೇಡ್ರಿ, ಬರ್ರಿ ನೀವು. ನಮ್ಮ ಮಕ್ಕಳನ್ನು ಶಾಣೆ ಆಗ್ತಾಳ್ರಿ ಸರ್. ನನ್ನ ಮಗನ ಫೇವ್ರೇಟ್ ಹಾಕಿನ್ರಿ ಸರ್. ಹಿಂಗೆ ಅಮೌಂಟ್ UKG ಕ್ಲಾಸ್ ಅದನ್ರಿ. ಇವಾಗ ಇವರು ಸ್ವಲ್ಪ ಚೆನ್ನಾಗಿ ಹೇಳ್ಕೊಡೋದಕ್ಕೆ ನಾನು ಇವಾಗ ಇಲ್ಲಿ ಹಾಕಿದ್ರಪ್ಪ ಅಂದ್ರೆ ಈ ವರ್ಷ 1ನೇ ಕ್ಲಾಸಿಗೆ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗ್ತಾನೆ ನನ್ನ ಮಗ. ಒಬ್ಬನೇ ಸರ್. ಚೆನ್ನಾಗಿ ಮಾಡ್ತಾರೆ ಸರ್. ಯಾವಾಗೆಲ್ಲ ಇದು ಫುಲ್ ಗಲೀಜಿತ್ತು ಸರ್. ಇದು ಫುಲ್ ಗಲೀಜು ಅಂದ್ರೆ ಸ್ವಲ್ಪನೂ ಇಂಪ್ರೂವ್ ಇದ್ದಿದ್ದಿಲ್ಲ. ವಾಶ್ರೂಮ್ ಕಡೆ ಆತ, ಎದಕ್ಕಾತ ಫುಲ್ ಗಲೀಜಿತ್ತು. ಇವಾಗ ಸ್ವಲ್ಪ ಇವರು ಬೀರಪ್ಪ ಸರ್ ಬಂದು ವಾಶ್ರೂಮ್ ಕಡೆ ಆತ, ಸ್ವಲ್ಪ ನೀರಿನ ವ್ಯವಸ್ಥೆ ಆತ, ಚೆನ್ನಾಗಿದೆ ಸರ್. ಫುಲ್ ಇದು ಕಾಂಪೌಂಡ್ ಸ್ವಲ್ಪ ಫುಲ್ ಪ್ಯಾಕಿಂಗ್ ಮಾಡ್ಸ್ಯಾರ. ಇವು ಹುಡ್ರೆಲ್ಲ ಆ ಕಡೆ ಜಂಪ್ ಮಾಡಿ ಹೋಗ್ತಿದ್ವು ಸರ್. ಇವಾಗೇನು ಇದಿಲ್ಲ, ಫುಲ್ ಸ್ಟಿಕ್ ಇಟ್ಟಾರ. ಫುಲ್ ಸ್ಟಿಕ್ಕರ್ ಅದು ಸ್ವಲ್ಪ ಚೆನ್ನಾಗಿರೋದಕ್ಕೆ ಹಾಗಾಗಿ ಸ್ವಲ್ಪ ನಾವು ರಿಕ್ವೆಸ್ಟ್ ಮಾಡೋದು ಬೇಡ ಅನ್ನೋದು ಅಷ್ಟೇ ಸರ್. ಅಧಿಕಾರಿಗಳು ಬಂದಿದ್ರಲ್ಲ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರಿ? ರಿಕ್ವೆಸ್ಟ್ ಬೆಳಗ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿರಿ ಸರ್. ನಾವು ಇಲ್ಲೇ ಅದೀವಿ ಅಂತ ರಿಕ್ವೆಸ್ಟ್ ಕಂಟಿನ್ಯೂ ಇಲ್ಲೇ ಇರ್ಬೇಕ್ರಿ ಸರ್. ಅವರು ಎಲ್ಲಿ ಹೋಗೋದು ಬೇಡ, ಇಲ್ಲೇ ಇದ್ರೆ ಫುಲ್ ಚೆನ್ನಾಗಿರುತ್ತೆ ರೀ. ನಮ್ಮ ಮಕ್ಕಳ ಫ್ಯೂಚರನ್ನು ನಾವು ಆಸೆ ಪಟ್ಟಿದ್ದೆಲ್ಲ ಈಡೇರುತ್ತದೆ. ಈಗ ಇದ್ರಾಗ ಒಳಗೆಲ್ಲ ಮತ್ತು ಈಗ ರೊಕ್ಕ ಇದ್ದರು ಅಮೌಂಟ್ ಹಚ್ಚಿ ಕಳಿಸ್ತಾರೆ ಸರ್. ಈಗ ನಮ್ಮ ಹತ್ರ ರೊಕ್ಕ ಇಲ್ಲ, ನಾವು ಬಡವರು. ಅದ್ರೊಳಗೆ ನಮ್ಮ ಮನೆಯವರೇ ಇಲ್ಲರಿ ಸರ್. ಹಾಗಾಗಿ ನಾವು ಒಂದು ಸ್ವಲ್ಪ ಕಳಿಸ್ರಪ್ಪ ಅಂದ್ರೆ ಸಣ್ಣ ತಲೆ ಒಳಗೆ ಸಣ್ಣ ಆಸೆ ಒಳಗೆ ಸ್ವಲ್ಪ ಇದು ತುಂಬಿತ್ತಲ್ಲ, ಆಸೆ ಆಕಾಂಕ್ಷೆ. ನಮ್ಮ ಮಕ್ಕಳು ಸ್ವಲ್ಪ ನೌಕರಿ ಮಾಡ್ತಾವು ಅನ್ನೋದೊಂದು ಆಲೋಚನೆಯಿಂದ ಅದಕ್ಕೆ ಸ್ವಲ್ಪ ಬೇಡ ರೀ ಸರ್, ನೀವು ಇರ್ರಿ ಅಂತ ಇದು ಮಾಡಿ. ಹ್ಞೂ ಸರ್, ಇರಲೇಬೇಕ್ರಿ. ಬೀರಪ್ಪ ಸರ್ ಅವ್ರೆಲ್ಲೂ ಹೋಗೋದು ಬೇಡ ರೀ. ಬಾದ್ರಮಂಡ್ಯಾಗ ಇದ್ರೂ ಪರವಾಗಿಲ್ಲ ರೀ. ಇಲ್ಲೇ ನಾವು ಮೆಂಬರ್ ಅವ್ರದ್ದೆಲ್ಲ ಇಲ್ಲೇ ಇರಲಿ. ಇರಲಿ, ಬೇರೆ ಎಲ್ಲಿ ಹೋಗೋದು ಬೇಡ ಪ್ಲೀಸ್ ಸರ್. ಇಲ್ಲೇ ಇರ್ರಿ, ಎಲ್ಲಿ ಹೋಗೋದು ಬೇಡ್ರಿ ಸರ್.
ಈಗೈತಲ್ಲ ನೀವು ಬಂದು ಸುಟ್ಟಂತ್ರು ಬಜಾರ್ದಾಗ ಒಂದು ಊರು ಹೊರಗೆ ಇರಂಗಿಲ್ರಿ ಎಲ್ಲ ಸಾಲಿ ಒಳಗೆ ಇರ್ತಾವ. ನಾವೇನ್ ಕೇಳ್ತೀರಿ ನೀವು ಊರಾಗ ಸಾಲಿಯಾಗ ಇರ್ಬೇಕು, ನೀವು ಇರ್ಬೇಕು ಸರ್. ಬೇಡ ನಾವೆಲ್ಲ ಇಷ್ಟೆಲ್ಲ ನಾವು ಕೆಲಸ ಬಿಟ್ಟು ನಿಮ್ಮ ಸಲಗಿ ನಿಂತೀವಂದ್ರ ನೀವು ನಮಗೂ ಸ್ವಲ್ಪ ಮರ್ಯಾದೆ ಕೊಡ್ರಿ ಅಷ್ಟ. ನಮ್ಮ ಸರ್ ಎಲ್ಲ ಒಳ್ಳೇದು ಮಾಡ್ಯಾರಿ. ನಮ್ಮ ಶಾಲೆಗೆ ಕಂಪೌಂಡ್ ಕಟ್ಸಿದ್ದಾರೆ, ಟೇಜ್ ಮಾಡ್ಸಕತ್ತಾರ, ಸ್ಕೂಲ್ ಕಟ್ಸಕತ್ತಾರ. ನೀರಿನ ತೊಂದರೆ ಐತಿ ನಮ್ಮ ಶಾಲೆಯಲ್ಲಿ, ಭಾಳ ನೀರು ಉಪಯೋಗ ಮಾಡ್ಸ್ಯಾರ. ಅದಕ್ಕೆ ಬೇಕು ಬೀರಪ್ಪ ಸರ್. ವಿದ್ಯಾಭ್ಯಾಸ ಮಾಡ್ಯಾರ, ವಿದ್ಯಾಭ್ಯಾಸ ಎಲ್ಲ ಮಾಡ್ತಾರೆ ಚೆನ್ನಾಗಿ. ಅದು ರೀ ನಮ್ಮ ಶಾಲೆಗೆ ಬರ್ಬೇಕು. ಸರ್ ಇಲ್ಲೇ ಇರ್ಬೇಕು. ಸಮಾಜ ವಿಜ್ಞಾನ ಪಾಠ ಮಾಡ್ತಾರೆ ಸರ್. ಮುಂಜಾನೆ 9:15ಲಿದ್ದ 9:45 ತನಕ ಗ್ರೂಪ್ ಮಾಡಿಸ್ತಾರೆ. 2ಲಿದ್ದ 2:15 ತನಕ ಗ್ರೂಪ್ ಮಾಡಿಸ್ತಾರೆ. ಅದಕ್ಕೆ ಬೇಕು ಬೀರಪ್ಪ ಸರ್. ಎಲ್ಲದಕ್ಕೂ ಬೇಕು ಸರ್. ಇಲ್ಲ ಸರ್. ಹಾಂ ಸರ್. ಖುಷಿ ಆಯ್ತು ಸರ್. ಹೋಗ್ಬೇಕು. ಹಾಂ ಸರ್ ಬೇಕು. ಬೇಡ ಸರ್, ನಮ್ಮ ಕಲಿಕೆ ಹಿಂದುಳಿತೈತಿ. ಸಹವರ್ತ ಕಲಿಕೆಯನ್ನು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ. ಮತ್ತು ಅವರಿಂದ ನಮ್ಮ ಶಾಲೆ ಬಹಳ ಬದಲಾವಣೆ ಆಗೈತಿ. ಅದಕ್ಕೆ ನಮ್ಮ ಸರ್ ಹೋಗಕ್ಕೆ ನಾವು ಕೊಡಂಗಿಲ್ಲ, ಇರಬೇಕು. ಸಿಂಕ್ ಮಾಡಿಸ್ಯಾರ. ಮತ್ತು ಇಲ್ಲೇ SSLC ಮತ್ತು 9th 10th ಹೈಸ್ಕೂಲ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದಾರೆ. ಮತ್ತು ಬಹಳಷ್ಟು ಬದಲಾವಣೆ ಮಾಡ್ಯಾರ. ಕಂಪೌಂಡ್ ಎತ್ತರ ಮಾಡ್ಯಾರ. ಭಾಳ ಹುಡುಕಾಟದಿಂದ ಒಳಗೆ ಯಾರು ಬರಬಾರ್ದಂತ ನಮ್ಗೆ ತೊಂದರೆ ಆಗುತ್ತಂತ ಕಟ್ಟಡವನ್ನು ಎತ್ತರ ಮಾಡಿಕೊಟ್ಟಿದ್ದಾರೆ. ಮತ್ತು ಏರೋಪ್ಲೇನ್ ಒಳಗೆ ಕರ್ಕೊಂಡೋಗಿದ್ದಾರೆ. ಅವರಿಂದ ನಮ್ಗೆ ಭಾಳ ಸಹಾಯ ಆಗೈತೆ ಸರ್. ನಾವು ಅವ್ರಿಗೆ ಹೋಗಕ್ಕೆ ಬಿಡಂಗಿಲ್ಲ ಸರ್. ಬ್ಯಾಡ ಸರ್. ಹ್ಞೂ ಸರ್, ಇಲ್ಲೇ ಇರ್ಬೇಕು. ಯಾರು ಕೂಡ ನನಗೆ ಯಾರು ಟಾರ್ಚರ್ ಮಾಡಿಲ್ಲ, ಯಾರು ನನಗೆ ಒಂದು ರೂಲ್ ಕೊಟ್ಟಿಲ್ಲ, ನಾನು ಅಂತ ತಪ್ಪು ಮಾಡಿಲ್ಲ, ಮಾಡಕ್ಕೂ ಹೋಗಿಲ್ಲ. ನಾನು 19 ವರ್ಷ ಸರ್ವಿಸ್ನೂ ಮಾಡಿಲ್ಲ. ಮತ್ತೆ ರಿಪೀಟ್ ಹೇಳಿದ್ರೆ ನನಗೆ ಬ್ಯಾಕ್ ಪೇನ್ ಇರೋದ್ರಿಂದ ಬ್ಯಾಡ್ರಿ ಸರ್. ಅವ್ರು ಇಲ್ಲೇ ಇರ್ಬೇಕ್ರಿ ಸರ್. ಅವ್ರೇ ಇರ್ಬೇಕಂದ್ರೆ ಇದು ಸ್ಕೂಲ್ ಚೆನ್ನಾಗಿರ್ತೈತೆ ಸರ್. ಇದ್ರಿ ಸರ್, ಇವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಂಪೌಂಡ್ ಎತ್ತರ ಮಾಡ್ಯಾರಿ. ಸಿಂಕ್ಸ್ ಮಾಡ್ಯಾರ. ಅದೆಲ್ಲ ಮಾಡಿ ಹ್ಞೂ ಸರ್. ದಿನ ಪಾಠ ಬರೆಯಕ್ಕೆ ಹೇಳ್ತಾರೆ ಸರ್. ಸಮಾಜ ಪಾಠ ಮಾಡ್ತಾರೆ. ಇಲ್ರಿ ಸರ್, ಇರ್ಬೇಕ್ರಿ. ಹೋಗ್ಬಾರ್ದು ಸರ್. ಅವ್ರು ಬಂದ ಮೇಲೆ ನಮ್ಗೆ ಬಹಳಷ್ಟು ಉಪಯೋಗಗಳಾಗಿವೆ. ಮೊದಲ ಸರ್ ಇದ್ದರು, ಅವರು ಭಾಳ ಅಷ್ಟೊಂದು ನಮ್ಮ ಶಾಲೆಯನ್ನು ಭಾಳ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗೋಕೆ ಆಗಲಿಲ್ಲ. ಎಲ್ಲರೂ ಬೈತಿದ್ರು. ಈಗ ನಮ್ಮ ಸರ್ ಬಂದಮೇಲೆ ಬೀರಪ್ಪ ಅಂಡ್ಗಿ ಸರ್ ಬಂದಮೇಲೆ ನಮಗೆ ಎಷ್ಟೊಂದು ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ ಅಂದರೆ, ಕಾಂಪೌಂಡು ಎತ್ತರ ಮಾಡಿಕೊಟ್ಟಿದ್ದಾರೆ. ಭಾಳಷ್ಟು ಕಿಲಾಡಿ ಹುಡುಗರುಗಳು ಇಲ್ಲೆಲ್ಲ ಕಲ್ಲೊಗೆದು ಮತ್ತು ಇಲ್ಲಿ ಬಂದು ಏನು ಬೇಕಂತ ಬೋರ್ಡ್ ಮ್ಯಾಗೆ ಏನು ಬೇಕಂತ ಬರಿತಿದ್ರಲ್ಲ, ಅದಕ್ಕೆ ನಮ್ಮ ಸರು ಕಾಂಪೌಂಡನ್ನು ಎತ್ತರ ಮಾಡ್ಯಾರ. ಅವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ನಮ್ಮನ್ನು ಏರೋಪ್ಲೇನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ವಿಮಾನಲ್ಲಿ ಕರ್ಕೊಂಡೋಗಿದ್ದು ಬಹಳ ತುಂಬ ಖುಷಿ ಆಯಿತು. ಅಲ್ಲೆಲ್ಲ ಪ್ರೇಕ್ಷಣಿಕ ಸ್ಥಳಗಳನ್ನು ತೋರಿಸಿದ್ದಾರೆ. ಮತ್ತು ಇದು ಸಹವರ್ತಿ ಕಲಿಕೆ, ಸಿಂಕು ಮೊದಲೆಲ್ಲ ಈ ಥರ ಇದ್ದಿದ್ದೇ ಇಲ್ಲ. ಎಲ್ಲ ಊಟಕ್ಕೆ ಬಿಟ್ಟ ಮೇಲೆ, ಇಂಟ್ರೂಲ್ ಬಿಟ್ಟ ಮೇಲೆ ಎಲ್ಲ ತಿರುಗಾಡ್ತಿದ್ರು. ಈಗೆಲ್ಲ ಎಲ್ಲಿ ಹೋಗೋದಿಲ್ಲ. ಪೇರೆಂಟ್ಸ್ ಬಂದು ಹೇಳೋಗ್ತಾರೆ. ನಮ್ಮ ಮಕ್ಕಳು ಈಗ ತುಂಬ ಬದಲಾವಣೆ ಆಗಿದ್ದಾರೆ. ಅವ್ರದಿಂದ ತುಂಬ ಕಲ್ತಿದ್ದೀವಿ ಸರ್.
ಶಿಸ್ತು ಮತ್ತು ಧೈರ್ಯ ಕಲ್ತಿದ್ವಿ. ಮೊದಲೆಲ್ಲ ನಾವು ಇಷ್ಟೆಲ್ಲ ಮಾತಾಡ್ತಿದ್ದಿಲ್ಲ, ಯಾರು ಬಂದರೆ ಇಷ್ಟೆಲ್ಲ ಮಾತಾಡ್ತಿದ್ದಿಲ್ಲ. ಮತ್ತು ಅವ್ರು ಬಂದು ಎಲ್ಲ ಮಾತಾಡಬೇಕು ಅಂತ ಹೇಳ್ಕೊಟ್ರು. ಮತ್ತು ಕ್ಲಾಸಲ್ಲಿ ಬಂದಾಗ ಸಮಾಜ ವಿಜ್ಞಾನ ಪಾಠ ಮಾಡ್ತಾರೆ. ಅವರು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಅರ್ಥ ಏನಾರು ಆಗಲಿಲ್ಲ ಅಂದರೆ ಅದನ್ನು ಹೇಳಿ ಅಂತ ಹೇಳ್ತಾರೆ. ನಾವು ಏನಾರು ಅರ್ಥ ಆಗಲಿಲ್ಲ ಅಂದರೆ ಅವ್ರಿಗೆ ಹೇಳ್ತೀವಿ, ಅದನ್ನೆಲ್ಲ ಅರ್ಥ ಮಾಡಿಕೊಡ್ತಾರೆ ಸರ್. ಇವತ್ತೆಲ್ಲ ಸ್ಟ್ರೈಕ್ ಮಾಡೀವಿ. ಅವರು ಹೋಗ್ತಿರಂತ ನಿನ್ನೆ ಸರ್ ನಾವು ಹತ್ತಿದೀವಲ್ಲ, ಅವರು ಭಾಳ ಹತ್ತಿಬಿಟ್ಟಾರ. ಅದಕ್ಕೆ ಅವರು ಹೋಗ್ಬಾರ್ದು ಸರ್. ನಮ್ಮ ಸರ್ ಬಂದ ಮೇಲೆ ನಮ್ಮ ಶಾಲೆ ತುಂಬ ಅಭಿವೃದ್ಧಿ ಆಗಿದೆ. ಮತ್ತು ಶಾಲೆ ಕಾಂಪೌಂಡನ್ನು ಎತ್ತರಿಸಿದ್ದಾರೆ, ಮತ್ತು ಕೈ ತೊಳೆಯುವ ತೊಟ್ಟಿ, ಮತ್ತು ನಮ್ಮ ಶಾಲೆಗೆ ಈಗ ಒಂದು ಹೊಸ ಕಟ್ಟಡವನ್ನು ನಿರ್ಮಿಸುತ್ತಿದ್ದಾರೆ. ಮತ್ತು ಈಗ ಟೇಜನ್ನು ಸಮೇತ ಮಾಡುತ್ತಿದ್ದಾರೆ. ಈಗ ನಮ್ಮ ಸರ್ಲಿದ್ದ ನಾವು ವಿಮಾನಯಾನವನ್ನು ಮಾಡೀವಿ. ವಿಮಾನಯಾನದಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ರು ನಮ್ಮ ಸರು. ಫಸ್ಟ್ಗೆ ಇಲ್ಲಿದ್ದ ಹೈದರಾಬಾದ್ಗೆ ಹೋಗ್ಬೇಕಂತಂದು ಇಟ್ಕೊಂಡಿದ್ರು ನಮ್ಮ ಸರ್. ಇದು ವಿಮಾನದ ಸ್ಟ್ರೈಕ್ ಇದ್ದ ಕಾರಣ ಇಲ್ಲಿದ್ದ ಬೆಂಗಳೂರಿಗೆ ಕರ್ಕೊಂಡು ಹೋದ್ರು ನಮ್ಮ ಸರ್. ಬೆಂಗಳೂರಲ್ಲಿ ನಮ್ಗೆ ವಿಧಾನಸೌಧ, ಲಾಲ್ಬಾಗ್, ಕಬ್ಬನ್ ಪಾರ್ಕ್, ನೆಹರು ತಾರಾಲಯ, ಹೈಕೋರ್ಟು ಇಂಥೆಲ್ಲ ಮುಂತಾದ ಐತಿಹಾಸಿಕ ಸ್ಥಳಗಳನ್ನು ನಮಗೆ ತೋರಿಸಿದ್ರಿ ಸರ್ ನಮ್ಮ ಸರ್. ನಮಗೆ ಹ್ಞೂ ರೀ ಸರ್, ನಮ್ಮ ಸ್ಕೂಲು ಭಾಳ ಎಲ್ಲ ಹುಡುಗರು ಓದ್ತಿದ್ದಿದ್ದಿಲ್ಲ. ಮತ್ತು ಗಂಡ್ಮಕ್ಳು ಒಟ್ಟ ಶಾಲೆಗೆ ಬರ್ತಿದ್ದಿಲ್ಲ ರೀ ಸರ. ಈಗ ಶಾಲೆಗೆ ಹುಡ್ರು ತಪ್ಪಿಸ್ಬಾರ್ದಂತಂದು ತಿಂಗಳ ಯಾರು ಹಾಜರಿ ಕರೆಕ್ಟಾಗಿ ಬರ್ತಾರೋ ಅವ್ರಿಗೆ ಫಸ್ಟ್ ಪ್ರೈಸ್, ಸೆಕೆಂಡ್, ತರ್ಡ್ ಅಂತಂದು ತಿಂಗಳ ಬೇರೆ ಬೇರೆ ಚೇಂಜ್ ಕೊಡ್ತಾರೆ ಸರ. ಟಿಫನ್ ಬಾಕ್ಸು ಮತ್ತು ಪೆನ್ಸಿಲ್, ನೋಟ್ಬುಕ್ಕು ಹಿಂಗೆ ತಿಂಗಳ ಚೇಂಜ್ ಮಾಡ್ತೀರಿ ಸರ್. ಇಲ್ರಿ ಸರ್, ಬೇರೆ ಟೀಚರ್ ಆದ್ನಂದ್ರೆ ನಮ್ಗೆ ಅನುಕೂಲ ಆಗಲ್ರಿ. ಇಲ್ರಿ, ಇವ್ರಿದ್ದಂಗೆ ಎಲ್ಲ ಟೀಚರ್ಸ್ಗೆ ಅನುಕೂಲ ಆಗಲ್ರಿ. ಇವ್ರಾದ್ನಂದ್ರೆ ಸ್ವಲ್ಪ ಎಲ್ಲ ಹುಡುಗಿ ಹೆದರಿಕೆ ಗೌರವ ಎಲ್ಲ ಹುಡುಗಿ ಇವ್ರು ಬಂದುಬಿಟ್ಟಿಲ್ಲ ಸೈಲೆಂಟಾಗಿ ಕುಂದಿರ್ತಾರೆ. ಕ್ಲಾಸ್ ಹುಡುಕ ಏನಾರ ಕಸ ಇದ್ರೆ ಇಮಿಡಿಯೇಟ್ಲಿ ತಗೊಂತಾರೆ ಅವನ್ನ ಕ್ಲಾಸ್ ಒಳಗೆ. ಈಗೆಲ್ಲ ಹುಡುಗರು ಅಡಿಕೆ ಚಿಟ್ಟು ಅವನ್ನೆಲ್ಲ ತಿಂತಿದ್ರಿ, ಈಗೆಲ್ಲ ಅವ್ನು ತಿನ್ನಲ್ರಿ. ಮತ್ತು ಕಟಿಂಗ್ ಎಲ್ಲ ಚಲೋ ಮಾಡ್ಕೊಂಬರ್ತಾರೆ. ಮತ್ತು ಅವಾಗೆಲ್ಲ ಈಗ ಸೈಡ್ ಕಟಿಂಗ್ ಅದೆಲ್ಲ ವಿ ಶೇಪು ಹಿಂಗೆ ಮಾಡ್ಕೊಂತಿದ್ರಿ. ಈಗೆಲ್ಲ ಕರೆಕ್ಟಾಗಿ ಕಟಿಂಗ್ ಮಾಡ್ತಾರೆ ಸರ್. ಅವ್ರು ಇರ್ಬೇಕ್ರಿ ಸರ್. ಬೀರಪ್ಪ ಸರ್. ಸ್ಟ್ರೈಕ್ ಮಾಡಿದ್ರಿ ಸರ್. ಅವ್ರ ಸರ್ಗಳು ಬಂದರು. ನಾವು ಅವ್ರನ್ನ ಕರೆಸ್ತೀವಿ, ಅವರೆಲ್ಲಿ ಹೋಗಲ್ಲ. ನಮಗೆ 2 ದಿನ ಟೈಮ್ ಕೊಡ್ರಿ, ಸೋಮವಾರ ನಟ್ಲಿಗೆ ಸರ್ ಒಳ್ಳೆ ನಿಮ್ಮ ಸಾಲಿಗೆ ಬರ್ತಾರ ಅಂತ ಹೇಳಿದ್ರು ಸರ್. ಇದಿಷ್ಟು ಬಹದ್ದೂರ್ ಬಂಡಿ ಶಾಲೆಯ ಮತ್ತು ಇಲ್ಲಿನ ಪಾಲಕರ ಮಾತು. ಅವರು ಹೇಳೋದೇನಂತಂದರೆ, ಬೀರಪ್ಪ ಅಂಡಿಗೆ ಅವರು ಈ ಶಾಲೆಗೆ ಬಂದಾಗಿಲಿಂದ ನಮ್ಮ ಕಾಂಪೌಂಡ್ ಎತ್ತರಿಸಿದ್ದಾರೆ, ಶಾಲೆಯ ಮೈದಾನವನ್ನು ಸಮತಟ್ಟು ಮಾಡಿದ್ದಾರೆ, ಮತ್ತು ಹೆಚ್ಚುವರಿ ಕಟ್ಟಡಗಳನ್ನು ಕೂಡ ಮಾಡಿಸ್ತಾ ಇದ್ದಾರೆ, ಮತ್ತು ಜೊತೆಗೆ ಕೈ ತೊಳೆದುಕೊಳ್ಳಲು ಶಿಸ್ತಿನಿಂದ ಸಿಂಕು ಕೂಡ ಮಾಡಿಸಿದ್ದಾರೆ, ಕುಡಿಯೋದಕ್ಕೆ 2 ಫಿಲ್ಟರ್ ಕೂಡ ಹಾಕಿಸಿದ್ದಾರೆ. ಜೊತೆಗೆ ನಮಗೆ ಗುಂಪು ಕಲಿಕೆ ಇರ್ಬೋದು, ಈ ಥರ ಹೆಚ್ಚುವರಿ ಕಲಿಕೆ ಇರ್ಬೋದು, ಶಿಸ್ತು ಇರ್ಬೋದು, ಇವೆಲ್ಲವನ್ನು ಕೂಡ ಬಂದಂಥ ಬೀರಪ್ಪ ಅಂಡಿಗೆ ಸರ್ ಅವರು ನಮಗೆ ಕಲಿಸಿರುವಂಥದ್ದು. ನಮ್ಮ ಮಕ್ಕಳು ಕೂಡ ಇಲ್ಲಿ ಬಹಳ ಬುದ್ಧಿವಂತರಾಗ್ತಿರುವಂಥದ್ದು ಕೂಡ ಇಲ್ಲಿನ ಪಾಲಕರು ಹೇಳಿರುವಂಥದ್ದು. ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ಏನಂತಂದರೆ ಬೀರಪ್ಪ ಸರ್ ಇಲ್ಲಿಂದ ಹೋಗಬಾರ್ದು ಅನ್ನೋದು ಅವರ ಕಣ್ಣಲ್ಲಿ ಈಗಲೂ ಕೂಡ ನೀರಿರುವಂಥದ್ದು. ಅದೇ ರೀತಿ ಬೀರಪ್ಪ ಅಂಡಿಗೆ ಅವರು ಕೂಡ ಈಗ ವರ್ಗಾವಣೆ ಆಗಿರುವಂಥದ್ದು. ವರ್ಗಾವಣೆ ಆದರೂ ಕೂಡ ಅವರಲ್ಲಿ ಕೂಡ ಎಲ್ಲಿಯೋ ಒಂದು ಕಡೆ ಮಕ್ಕಳ ಒಂದು ಪ್ರೀತಿ ನೋಡಿ ಭಾವುಕರಾಗಿರುವಂಥದ್ದು. ಹಾಗಾಗಿ ಅವ್ರು ಯಾವುದೇ ರೀತಿ ಈ ಬಹದ್ದೂರ್ ಬಂಡಿ ಸರ್ಕಾರಿ ಶಾಲೆಯಲ್ಲಿಂದ ಹೋಗಬಾರ್ದು, ಇಲ್ಲೇ ಇರಬೇಕು, ಇನ್ನಷ್ಟು ನಮ್ಮ ಶಾಲೆನ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಮಾತನ್ನು ಇಲ್ಲಿನ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪಾಲಕರು ಹೇಳ್ತಿರುವಂಥದ್ದು. ರಾಜು ಬಿಆರ್, ನ್ಯೂಸ್ ಫಸ್ಟ್, ಕೊಪ್ಪಳ.